ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜನರು ಕೋವಿಡ್ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಾಗಂತ ಸರ್ಕಾರ ಸುಮ್ಮನಿರೋದಕ್ಕಾಗತ್ತಾ? ಖಂಡಿತ ಇಲ್ಲ. ಅದಕ್ಕಂತಾನೆ ಮುಖ್ಯಮಂತ್ರಿಗಳು ಕೋವಿಡ್ ಅನ್ನ ಕಟ್ಟಿ ಹಾಕೋದಕ್ಕೆ ಮುಂಜಾಗ್ರತಾ ಸಭೆಯನ್ನ ಮಾಡಿದ್ರು. ಸಭೆಯ ನಿರ್ಧಾರಗಳೇನು ಅನ್ನೋದನ್ನ ಈ ರಿಪೋರ್ಟ್ ಅಲ್ಲಿ ತೋರಿಸ್ತೀವಿ ನೋಡಿ. ರಾಜ್ಯಕ್ಕೆ ಮತ್ತೆ ಕೊರೋನಾ ಆತಂಕ ಶುರುವಾಗಿದೆ. ಜನವರಿಯಿಂದ ಒಂದೆರಡು ಪ್ರಕರಣ ಅಲ್ಲಿ ಇಲ್ಲಿ ಬಂದು ಹೋಗ್ತಿತ್ತು. ಆದ್ರೆ ಮೇ ತಿಂಗಳಲ್ಲೇ ಅಂದ್ರೆ ಬರೀ 27 ದಿನದಲ್ಲಿ 80 ಜನರಿಗೆ ಸೋಂಕು ತಗುಲಿದೆ. ಅದರಲ್ಲೂ ಬೆಂಗಳೂರಲ್ಲಿ ಬರೋಬ್ಬರಿ 73 ಮಂದಿಗೆ ಕೊರೋನಾ ದೃಢಪಟ್ಟಿದೆ. ಬೆಂಗಳೂರು ಗ್ರಾಮಾಂತರ 2, ದಕ್ಷಿಣ ಕನ್ನಡದಲ್ಲಿ 1, ಮೈಸೂರಲ್ಲಿ 3 ಹಾಗೂ ವಿಜಯನಗರದಲ್ಲಿ ಒಬ್ಬರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಕೊರೋನಾ ಸೋಂಕಿನಿಂದ ಸಾರಿ ಕೇಸ್ಗಳಿಂದ 85 ವರ್ಷದ ವೃದ್ಧ ಸಾವನ್ನಪ್ಪಿದ ಮೇಲೆ ಆರೋಗ್ಯ ಇಲಾಖೆನೂ ತಲೆಕೆಡಿಸಿಕೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಗ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಚಿವರು ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಕೋವಿಡ್ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿ ಭಯ ಸೃಷ್ಟಿಸಬೇಡಿ, ಜೊತೆಗೆ ಎಲ್ಲ ಆಸ್ಪತ್ರೆಗಳಲ್ಲೂ ಸೂಕ್ತ ಚಿಕಿತ್ಸೆ ಸಿಗಬೇಕಂತ ಎಚ್ಚರಿಕೆ ಕೊಟ್ರು. ಎಂಥದ್ದೇ ಪರಿಸ್ಥಿತಿ ಬಂದರೂ ಸನ್ನದ್ಧವಾಗಿರಬೇಕು. ವೆಂಟಿಲೇಟರ್, ಆಕ್ಸಿಜನ್, ಔಷಧ ಸಿದ್ಧವಾಗಿರಬೇಕು. ಮಾಸ್ಕ್ ಧರಿಸಲು ಜನರಲ್ಲಿ ಅರಿವು ಮೂಡಿಸಬೇಕು. 3 ದಿನಗಳಿಗೊಮ್ಮೆ ಸಭೆ ಮಾಡಿ ನಿಗಾ ಇಡಬೇಕು. ಪ್ರತಿನಿತ್ಯವೂ ಕೇಂದ್ರ ಸರ್ಕಾರದೊಂದಿಗೆ ಸಂಪರ್ಕ. ಗರ್ಭಿಣಿಯರನ್ನು ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಶಿಫ್ಟ್ ಮಾಡಬಾರದು. ತಾಂತ್ರಿಕ ಸಮಿತಿ ಸಭೆ ಮಾಡಬೇಕು. ನಿರ್ಲಕ್ಷ್ಯ ಮಾಡಬಾರದು. ಡಾಕ್ಟರ್ಗಳು, ನರ್ಸ್ಗಳು ಯಾವುದೇ ರಜೆ ಪಡೆಯಬಾರದು. ಕೆಮ್ಮು, ನೆಗಡಿ, ಜ್ವರ ಇದ್ರೆ ಮಕ್ಕಳಿಗೆ ಶಾಲೆಗಳು ರಜೆ ಕೊಡಬೇಕು. ILI ಸಾರಿ ಕೇಸ್ಗಳಿದ್ರೆ ಕೋವಿಡ್ ಟೆಸ್ಟ್ ಮಾಡಿಸಬೇಕು. ಇದಿಷ್ಟು ಸಿಎಂ ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳು. ಇದಿಷ್ಟೇ ಅಲ್ಲ, ಗರ್ಭಿಣಿಯರು, ಮಕ್ಕಳು, 50 ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು. ಅಗತ್ಯ ಬಿದ್ದರೆ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ವ್ಯಾಕ್ಸಿನೇಷನ್ ಶುರು ಮಾಡಿ ಅಂತಾನೂ ಸಲಹೆ ಕೊಟ್ಟಿದ್ದಾರೆ. ವಿದೇಶದಿಂದ ಬರುವವರ ಸ್ಕ್ರೀನಿಂಗ್ ಮಾಡಲು ಕ್ರಮ ವಹಿಸಬೇಕು, ಆದ್ರೆ ಕಡ್ಡಾಯ ಮಾಡಬೇಡಿ ಅಂತಾನೂ ಸಲಹೆ ಕೊಟ್ಟಿದ್ದಾರೆ. ಬಹಳಷ್ಟು ಜನರಿಗೆ ವ್ಯಾಕ್ಸಿನೇಷನ್ ಈಗಾಗಲೇ ಆಗಿರೋದ್ರಿಂದ ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಏನು ತೀರ್ಮಾನ ಆಗಿಲ್ಲ. ಇಲ್ಲ, ಮಾಸ್ಕ್ ಅಂದ್ರೆ ಯಾರು ಜನದಟ್ಟಣೆ ಇರ್ತಕ್ಕಂಥ ಅಂದ್ರೆ ಕ್ರೌಡೆಡ್ ಪ್ಲೇಸಸ್ ಹೋಗುವಾಗ ಇದು ಯಾರು ಹಿರಿಯ ನಾಗರಿಕರಿದ್ದಾರೆ, ಯಾರಿಗೆ ಕೋಮಾರ್ಬಿಡಿಟಿ ಇದೆ ಮತ್ತು ಯಾರು ಗರ್ಭಿಣಿ ಹೆಣ್ಮಕ್ಳಿದ್ದಾರೆ ಅವರು ಮಾಸ್ಕ್ ಧರಿಸಬೇಕು ಅಂತಕ್ಕಂಥದ್ದು ಇದೆ. ನಮ್ಮಲ್ಲಿ ವ್ಯವಸ್ಥೆಗಳು ಮೊದಲು ಅಂದರೆ ಆವಾಗ ಬಂದಾಗ ನಾವು ಇನ್ನೂ ತಯಾರಾಗಿರಲಿಲ್ಲ. ಈಗ ಆಕ್ಸಿಜನ್ ಇದೆ, ICUಗಳಿದೆ, ವೆಂಟಿಲೇಟರ್ಗಳಿದೆ ಮತ್ತು ನಮ್ಮ ಸಿಬ್ಬಂದಿ ಕೂಡ ಜಾಗೃತಿ ಇದೆ, ಅರಿವಿದೆ. ಯಾವ ರೀತಿ ನಡ್ಕೋಬೇಕು, ಹೇಗಿರಬೇಕು, ಯಾವ ರೀತಿ ಇದನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ ಅದೆಲ್ಲ ಗೊತ್ತಿರೋದ್ರಿಂದ ನಾವು ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ. ಆದರೆ ಜಾಗೃತಿ ಮತ್ತು ಎಚ್ಚರಿಕೆ ಅದು ಮುಖ್ಯ. ರಾಜ್ಯ ಸರ್ಕಾರ ಕೋವಿಡ್ ಬಗ್ಗೆ ಮುಂಜಾಗ್ರತೆ ವಹಿಸುತ್ತಿದೆ. 2 ಕೈ ಸೇರಿದ್ರೆ ಚಪ್ಪಾಳೆ ಅನ್ನೋ ಹಾಗೆ ಜನನು ಸರ್ಕಾರದ ನಿರ್ಧಾರಗಳನ್ನ ಗೌರವಿಸಿ ಪಾಲಿಸೋ ಕೆಲಸ ಆಗ್ಬೇಕು. ಸೊ ಭಯ ಬಿಡಿ, ನೆಮ್ಮದಿಯಾಗಿರಿ, ಎಚ್ಚರಿಕೆ ವಹಿಸಿ, ಆತಂಕ ಬೇಡವೇ ಬೇಡ. ಕೃಷ್ಣ ಜೀವಿ, ನ್ಯೂಸ್ 18 ಬೆಂಗಳೂರು.